ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಮ್ಮ ನೇಬರ್ ಮಗಳು ಮದುವೆ ಇತ್ತು. ಸೊ ಅಲ್ಲಿ ಹೋಗಿದ್ದೆ ನಾನು. ಅಲ್ಲ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನ ನಾನು ಅವಳಿಗೆ ಮೆಹಂದಿ ಕೂಡ ಹಾಕಿದ್ದೆ, ಬಟ್ ವಿಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಂಡಿರಲಿಲ್ಲ. ಆಲ್ಮೋಸ್ಟ್ ಒಂದು 4 hours ಆಯಿತು. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಕೂಡ ಬ್ರೈಡಲ್ ಮೆಹಂದಿ ಹಾಕಿದ್ದು. ತುಂಬಾ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡ್ತು. ಒಂದು ಸ್ವಲ್ಪ ಬೇಗನೆ ಹಾಕಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಆಲ್ಸೋ ನನ್ನ ಪ್ರಕಾರ ಒಂದು ಸ್ವಲ್ಪ ಲೇಟ್ ಆಯಿತು. ಮುಂಚೆ ಎಲ್ಲ ಒಂದು ಸ್ವಲ್ಪ ಬೇಗನೆ ಮೆಹಂದಿ ಹಾಕ್ಬಿಡ್ತಾ ಇದ್ದೆ. ಅದೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಂಗೂ ಕೂಡ ಶಾಲಿನಿ ಹೇಳ್ತಾ ಇದ್ಲು, ಅಂದರೆ ಮಗಳು ಹೇಳ್ತಾ ಇದ್ಲು, ಅಕ್ಕ ವಿಡಿಯೋ ಮಾಡ್ಕೋ ಅಕ್ಕ, ನನ್ನ ಮದುವೆ ಇದೆಲ್ಲ ಶೇರ್ ಮಾಡುವಲ್ಲ ಯೂಟ್ಯೂಬಲ್ಲಿ ಅಂತ. ಸೊ ಅವಳ ಆಸೆ ಯಾಕೆ ಎಲ್ಲ ನಿರಾಸೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ಶಾಸ್ತ್ರ ನಡೀತಾ ಇರೋದೆಲ್ಲ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಅವಳು ಕೂಡ ನೋಡ್ಬೋದಲ್ವ ಮದುವೆ ಆದಮೇಲೆ. ಸೊ ನೀವು ಈ ಒಂದು ವಿಡಿಯೋ ನೋಡೋ ಅಷ್ಟೊತ್ತಿಗೆ ಅವಳ ಮದುವೆ ಕೂಡ ಆಗೋಗಿರುತ್ತೆ. ಆಗಲೇ ಒಂದು 2-3 days ಆಗಿರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಳು ಹುಟ್ಟಿದಾಗಿಂದ ಟಿಲ್ ಇವಾಗಿನವರೆಗೂ ಕೂಡ ನಾನು ಅವಳನ್ನ ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಹುಡುಗಿ. ನನ್ನನ್ನಂತೂ ತುಂಬಾ ಚೆನ್ನಾಗಿ ಹಚ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಅವಳ ಮದುವೆ ಅಟೆಂಡ್ ಮಾಡ್ತಾ ಇದ್ದೀನಲ್ವ ಅಂತ ಒಂದು ಖುಷಿ ಇದೆ. ಸೊ ಎಷ್ಟು ಬೇಗ ಹೆಣ್ಮಕ್ಳು ಬೆಳೆದ್ಬಿಡ್ತಾರೆ ಅಲ್ವಾ, ಅದನ್ನ ನೋಡೋದೇ ಒಂಥರ ಚೆಂದ. ಹಾಗೆಯೇ ಇವಾಗ ಏನಂತ ಅಂದರೆ ನನ್ನ ಮದುವೆ ಶಾಸ್ತ್ರಗಳೆಲ್ಲ ಯಾವ ರೀತಿ ಮಾಡ್ತಾರೆ ಅಲ್ಲಿ ಅಂತ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಏನಂತ ಅಂದರೆ ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಬಟ್ ಇವರು ಬಂದು ತೆಲುಗು ಅವರು. ಇವ್ರ ಕಡೆ ಬಂದು ಗಂಧಶಾಸ್ತ್ರ ಮಾಡ್ತಾರಂತೆ. ಸೊ ಹಾಗಾಗಿ ಮೀನಾ ಆಂಟಿ ಬಂದುಬಿಟ್ಟು ಕರೆದ್ರು, ಒಂದು ಸ್ವಲ್ಪ ಶಾಸ್ತ್ರ ಮಾಡ್ತಾಯಿದ್ವಿ ಕಣೋ, ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ನಾನು ಇನ್ನೂ ಮನೆಯಲ್ಲಿ ಏನು ಕೆಲಸನೂ ಆಗಿರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಪಟ ಅಂತ ಬೇಗ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದೆ. ಪೂಜೆ ಕೂಡ ಮಾಡೋದಕ್ಕಾಗಲಿಲ್ಲ ಇವತ್ತು. ಸಂಜೆ ಪೂಜೆ ಮಾಡೋಣ ಅಂತ ಅಂದರೆ ಅಲ್ಲಿ ಇವಳ ಮದುವೆ ರಿಸೆಪ್ಷನ್ಗೆ ಹೋಗಬೇಕು. ಬಿಕಾಸ್ ಇವಳಿಗೆ ಮೇಕಪ್ ಮಾಡ್ತಾ ಇರೋದು ಕೂಡ ನಾನೇನೆ. ಸೊ ಅದನ್ನು ಕೂಡ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ರೀತಿ ಇವಳಿಗೆ ಮೇಕಪ್ ಮಾಡಿದ್ದೀನಿ ರಿಸೆಪ್ಷನ್ಗೆ ಅಂತ ನೀವು ಕೂಡ ನೋಡ್ಬೋದು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ, ಓಕೆನಾ? ಸೊ ಬನ್ನಿ ಇವಾಗ ಇಲ್ಲಿ ಯಾವ ರೀತಿ ಶಾಸ್ತ್ರ ಎಲ್ಲ ಮಾಡ್ತಾರೆ ಅನ್ನೋದನ್ನು ನೀವು ಕೂಡ ನೋಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ಗೆ ಹಾಕಿದ್ದೀನಿ. ಬಿಕಾಸ್ ಎಲ್ಲರೂ ಕೂಡ ಶಾಸ್ತ್ರ ಮಾಡ್ತಾಯಿದ್ದಾರೆ ಅಲ್ವಾ, ಅದನ್ನು ನೀವು ನೋಡ್ತಾ ಇದ್ದರೆ ನಿಮಗೂ ಕೂಡ ಬೋರಿಂಗ್ ಅಂತ ಅನ್ನಿಸ್ಬೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಈಗ ದೇವ್ರಿಗೆ ನಮಸ್ಕಾರ ಮಾಡಿ, ಅವ್ರ ಮನೆ ಹಿರಿಯವರಿಗೆಲ್ಲ ನಮಸ್ಕಾರ ಮಾಡಿ ಅದಾದಮೇಲೆ ಶಾಸ್ತ್ರನ ಶುರು ಮಾಡ್ತಾರೆ. ಮದುಮಗಳು ಅಂತಂದರೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇರ್ತಾಳೆ. ಅದರಲ್ಲೂ ಕೂಡ ಅರ್ಶಿನದ ನೀರು ಬಿದ್ದ ಮೇಲೆ ಅಂತೂ ಒಂಥರ ಲುಕ್ಕೇ ಬೇರೆ ಅಂತ ಹೇಳ್ಬೋದು. ಅವಳು ಕೂಡ ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಹಿಂದಿನ ದಿನ ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಅದೆಲ್ಲ ಮಾಡಿದರು. ಛತ್ರಿಗೆ ಹೊರಡೋ ದಿನ ಬಂದುಬಿಟ್ಟು ಇವರು ಗಂಧಶಾಸ್ತ್ರ ಮಾಡ್ತಾರಂತೆ. ಸೊ ಈ ಥರ ಎಲ್ಲ ಮಾಡಿದಾಗ ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಮದುವೆ ಮನೆ ಅಂತ ಅಂದ್ರೇ ಆ ಒಂದು ಸಂಭ್ರಮ ಸಡಗರ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈಗ ನಮ್ಮ ಏರಿಯಾದಲ್ಲಿರೋರೆಲ್ಲರೂ ಸೇರಿಕೊಂಡು ಶಾಸ್ತ್ರ ಮಾಡ್ತಾಯಿದ್ದಾರೆ. ಹಾಗೆಯೇ ಅವರ ರಿಲೇಟಿವ್ಸ್ ಕೂಡ ಇದ್ದರು. ಸೊ ಅವರು ಕೂಡ ಒಂದಷ್ಟು ಶಾಸ್ತ್ರಗಳನ್ನೆಲ್ಲ ಮಾಡಿದ್ರು. ಅದು ಕೂಡ ನೀವು ನೋಡ್ಬೋದು. ಸೊ ಈಗ ಎಲ್ಲ ದೊಡ್ಡವರೆಲ್ಲ ಮಾಡಿದಾದ್ಮೇಲೆ ಇವಾಗ ನಾನು ಕೂಡ ಶಾಸ್ತ್ರ ಮಾಡ್ತಾಯಿದ್ದೀನಿ. ನನಗೂ ಕೂಡ ಗೊತ್ತಿರಲಿಲ್ಲ ಯಾವ ರೀತಿ ಮಾಡಬೇಕಂತ ಅಂದ್ಬಿಟ್ಟು. ಅಲ್ಲೆಲ್ಲರೂ ಹೇಗೆ ಮಾಡ್ತಾಯಿದ್ರು ಅದೇ ರೀತಿಯಾಗೇ ನಾನು ಶಾಸ್ತ್ರ ಮಾಡ್ತಾಯಿದ್ದೀನಿ. ಸೊ ಕೈಗೆ ಆಮೇಲೆ ಈ ರೀತಿ ಕಾಲಿಗೆ ಎಲ್ಲ ಕೆಲವರು ಗಂಧ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಮುಡಿಸಿ ಇವಾಗ ಅಕ್ಷತೆ ಕಾಳು ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಒಂದು ತಟ್ಟೆ ಮುಟ್ಟಿಸ್ತಾರೆ. ಸೊ ಈ ರೀತಿಯಾಗಿತ್ತು. ನಾನು ಕೂಡ ಅವರೆಲ್ಲ ಯಾವ ರೀತಿ ಮಾಡಿದ್ರು ಅದನ್ನೆಲ್ಲ ನೋಡಿಕೊಂಡು ಶಾಸ್ತ್ರ ಮಾಡ್ತಾಯಿದ್ದೀನಿ. ಸೊ ನನಗೂ ಕೂಡ ಈ ರೀತಿ ಎಲ್ಲ ಶಾಸ್ತ್ರ ಮಾಡುವಾಗ ಒಂದು ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಬಿಕಾಸ್ ತಪ್ಪು
ತಪ್ಪು ಮಾಡ್ತಾಯಿದ್ದೀವ ಏನು ಹಂಗೆ ಹಿಂಗೆ ಅಂತ. ಬಟ್ ಏನಂದರೆ ನನಗೆ ಅವರೆಲ್ಲ ನೋಡ್ಕೊಂಡಿದ್ದೆ ಅಲ್ಲ, ಒಂದು ಅಂದಾಜಲ್ಲಿ ಮಾಡಿದೆ. ಹಾಗೆಯೇ ಇವಾಗ ಏನಂತಂದರೆ ಇನ್ನೂ ಒಂದಷ್ಟು ಜನ ಇದ್ದರು. ಅದಾದಮೇಲೆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ ಮೇಲೆ ಅವ್ರ ಮನೆಯಲ್ಲಿ ಚಪ್ರದ ಅಡುಗೆ ಕೂಡ ಮಾಡಿಸಿದ್ರು. ಊಟ ಮಾಡಿಕೊಂಡು ದೆನ್ ಅದಾದಮೇಲೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಾನು ಇನ್ನೂ ಕೂಡ ಮದುವೆಗೆ ಏನೂ ಕೂಡ ಪ್ಯಾಕ್ ಮಾಡಿಕೊಂಡೇ ಇರಲಿಲ್ಲ. ಸೀರೆ ಕೂಡ ಯಾವುದು ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಛತ್ರಕ್ಕೆ ಶಾಲಿನಿ ಜೊತೆನೇ ಹೊರಟ್ಬಿಟ್ರೆ ಆಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ನಾನು ರೆಡಿಯಾಗಿ ಮತ್ತೆ ಹೋಗಬೇಕಂದ್ರೆ ತುಂಬ ಟೈಮ್ ಆಗಿಬಿಡುತ್ತೆ. ಸರಿ ನಾನು ಅಂದ್ಕೊಂಡೆ ಸೀರೆ ಕೂಡ ತೊಗೊಂಡು ಹೊರಟೋಗ್ಬಿಡೋಣ, ಅಲ್ಲೇ ರೆಡಿ ಆಗೋಣ. ಶಾಲಿನಿಗೆಲ್ಲ ಮೇಕಪ್ ಮಾಡಿದಾದಮೇಲೆ ನಾನು ಅಲ್ಲೇ ರೆಡಿಯಾಗಿ ರಿಸೆಪ್ಷನ್ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಸೊ ಈ ರೀತಿಯಾಗಿ ಇತ್ತು. ಮುಹೂರ್ತಕ್ಕೇನು ಮೇಕಪ್ ಮಾಡ್ತಲ್ಲ, ನಾನು ಜಸ್ಟ್ ರಿಸೆಪ್ಷನ್ಗೆ ಅಷ್ಟೇ ಮಾಡ್ತಾಯಿರೋದು. ಅವ್ರ ಕಡೆ ಮುಹೂರ್ತದಲ್ಲಿ ಅವ್ರ ಮನೆಯವರನ್ನೇ ಮಾಡ್ತಾರಂತೆ. ಸೊ ಈ ರೀತಿಯಾಗಿ ಹೇಳಿದ್ರು. ಆಯಿತು ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ರಿಸೆಪ್ಷನ್ಗೆಲ್ಲ ಯಾವ ರೀತಿ ನಾನು ಮೇಕಪ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಮನೆಗೆ ಹೋಗಿ ಎಲ್ಲ ರೆಡಿ ಆಗಿ ಬಂದೆ. ಅದಾದಮೇಲೆ ಇವಾಗ ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ಅಲ್ಲಿ ಕೂಡ ಪೂಜೆನ ಸಲ್ಲಿಸಿದ್ದಾದಮೇಲೆ ಒಂದಷ್ಟು ಶಾಸ್ತ್ರಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಮಾಡಿಕೊಂಡ್ರು. ಅದಾದಮೇಲೆ ಗಾಡಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಛತ್ರಕ್ಕೆ ಹೊರಟ್ವಿ. ಆವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಸಾಯಂಕಾಲಕ್ಕಲ್ಲ ಒಂದ್ ವಾರ ಬಿಟ್ಕೊಂಡಿದ್ದು, ಮೂರ್ ಸತಿ ಅವ್ರ ಮನೆಗೆ ಹೋಗುವಾಗ ನೋಡೋಣ ಪೂಜೆ ಮಾಡ್ತಾಯಿದ್ರು, ಅದನ್ನ ನೋಡಿ ಅಂತ ಹೇಳಿದ್ ನಾನು. ಇಸ್ಕೋಪ್ಪ ಅಣ್ಣ ಹೊಡಿಯೋಣ ನೀನು ಬಾ ನಿಲ್ಬಿಟ್ಕೋ. ಗಾಡಿ ತೆಗಿಬೇಕು ಸೂಡ್ಮಾ ಫೋಟೋದವ್ರನ್ನು ಗಾಬರಿ ಮಾಡ್ಬಿಡ್ತೀಯ ಆಂಟಿ. ಅಲ್ಲಿ ಕಾಯ ಕೊಡ್ಬೇಕು ಅವಳಿಗೆ, ಅದಕ್ಕೆ ಎಲ್ಲಿ ಹೆಸರು ಹಾಕಿಲ್ಲ. ಆಗ್ತಾರೆ ಆಂಟಿ, ಇನ್ನ ಟೈಮ್ ಐತೆ. ರೆಡಿ ಮಾಡ್ತಾವ್ರೆ. ಸೊ ನಮ್ಮನೆಗೆ ಛತ್ರ ತುಂಬಾ ಹತ್ತಿರ. ಹಾಗೆಯೇ ನಮ್ಮಮ್ಮ ಅವರೆಲ್ಲ ಸಂಜೆ ಬರ್ತಾರೆ. ನಾನು ಹಂಗೂ ಕೂಡ ನಮ್ಮಮ್ಮಂಗೆ ಹೇಳಿದೆ, ನನ್ನ ಜೊತೆನೇ ಬನ್ನಿ ಅಲ್ವಾ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ. ಬಟ್ ನಮ್ಮಮ್ಮ ಹೇಳಿದ್ರು ಅಪ್ಪು ಇರ್ತಾನೆ, ಅವನು ಕೂಡ ತೀಟೆ ಮಾಡ್ತಾಯಿರ್ತಾನೆ, ಅಲ್ಲೆಲ್ಲ ಇಟ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ಸೊ ನಾನು ಸಂಜೆನೇ ಬರ್ತೀನಿ ಪಪ್ಪನ ಜೊತೆ, ನೀನು ಹೋಗಿರು ಅಂತ. ಆಮೇಲೆ ನನಗೂ ಕೂಡ ಏನಂದರೆ ನಮ್ಮಮ್ಮ ಬಂದಿದ್ರೆ ಒಂದು ಸ್ವಲ್ಪ ಸಹಾಯ ಆಗಿರೋದು ಅಂತ ನನಗನ್ನಿಸ್ತು. ಬಟ್ ಒಂದು ಸೈಡಲ್ಲಿ ಯೋಚನೆ ಮಾಡಬೇಕಂದ್ರೆ ನನ್ನ ಮಗನಿಗೆ ಅವರು ನೋಡ್ಕೊಬೇಕು. ಯಾಕಂದರೆ
ಅವನಂತೂ ಒಂದು ಕಡೆ ನಿಜ ಸುಮ್ಮನೆ ನಿಂತ್ಕೊಳೋದಿಲ್ಲ, ಮತ್ತು ಇಲ್ಲಿ ಬಂದು ಎಲ್ಲ ಕಡೆ ಓಡಾಡ್ತಿರ್ತಾನೆ. ಅವ್ನಿಗೊಂಥರ ಖುಷಿ ಇಲ್ಲಿ ಬಂದರೆ. ಸೊ ಹಾಗಾಗಿ ಬೇಡ ಬಿಡಮ್ಮ ಆಯಿತು ನೀನು ಸಂಜೆನೇ ಬಾ ಅಂತ ಅಂದ್ಕೊಂಡೆ. ಹೇಗೋ ನಾನೇ ಒಬ್ಬಳೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಈ ರೀತಿಯಾಗಿ ಇತ್ತು. ಮತ್ತು ಇವಾಗ ಎಲ್ಲರೂ ಕೂಡ ಬಂದ್ವಿ, ರೀಚ್ ಆದ್ವಿ ಎಲ್ಲ ಛತ್ರದ ಹತ್ರ. ಇವಾಗ ಮದುಮಗಳಿಗೆ ಆರತಿ ಮಾಡಬೇಕು. ಸೊ ಹಾಗಾಗಿ ಇವಾಗೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೇ ಆಂಟಿ ಅವ್ರ ಹತ್ರನೇ ಇರ್ಬೇಕು ನೋಡಿ, ವಿಲೇದಲ್ಲೇ. ಇಲ್ಲ ಐತೆ ಬಿಡಂಟಿ, ಇಟ್ರು. ಒಂದೇಲೆ ಇಕ್ಕಂಟೆ ಸೊ ಮದುವೆಗೆ ಯಾವ ರೀತಿ ನಾನು ಶಾಲಿನಿಗೆ ಮೇಕಪ್ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅವಳು ಅಂತ ಅಂದ್ಬಿಟ್ಟು. ಸೊ ನನಗಂತೂ ತುಂಬಾ ಇಷ್ಟ ಮೇಕಪ್ ಮಾಡೋದು, ಮಾಡ್ಕೊಳ್ಳೋದು ಅಂತೆಲ್ಲ ಅಂದರೆ. ಸೊ ನೀವು ಕೂಡ ನೋಡ್ಬೋದು ಯಾವ ರೀತಿ ಮಾಡಿದ್ದೀನಿ ಅಂತ. ಇವಾಗ ಫೈನಲ್ ಆಗಿ ಅವಳಿಗೆ ಹೇರ್ ಸ್ಟೈಲೆಲ್ಲ ಮಾಡಿದಾಯಿತು. ಇದೊಂದು ಬಂಚ್ ಆಫ್ ಫ್ಲವರ್ಸ್ನ ಇಡ್ತಾ ಇದ್ದೀನಿ. ನಾನು ಆರ್ಕಿಡ್ ಫ್ಲವರ್ಸ್ ಸಿಕ್ಕಿದ್ದಿದ್ರೆ ಅದ್ರಲ್ಲಿ ಚೆನ್ನಾಗಿ ಇನ್ನೂ ಮಾಡ್ಬೋದಾಗಿತ್ತು ಏನಾದರೂ ಹೇರ್ ಸ್ಟೈಲ್ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇಲ್ಲಿ ಇರಲಿಲ್ಲ ಅಲ್ವಾ. ಸೊ ಪರವಾಗಿಲ್ಲ, ಅವಳೇ ಒಂದು ಹೇರ್ ಆಕ್ಸೆಸರೀಸ್ನ ತೊಗೊಂಡು ಬಂದಿದ್ಲು. ಸೊ ಅದನ್ನೇ ಹಾಕ್ತಾಯಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅವಳಂತೂ, ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಅಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಚೆನ್ನಾಗಿ ಮಾಡಿದ್ದೀರಾ ಮೇಕಪ್ಪು, ತುಂಬ ಜಾಸ್ತಿ ಓವರಾಗಿ ಕೂಡ ಅನ್ನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಸ್ಯಾರಿ ಮಾತ್ರನೇ ಅವರ ಅತ್ತೆ ಇದ್ದಾರೆ ಒಬ್ಬರು, ಅವರು ಪ್ಲೀಟ್ಸ್ ಮಾಡಿ ಕೊಟ್ಟರು, ನಾನು ಉಡಿಸ್ದೆ. ಸೊ ಈ ರೀತಿಯಾಗಿ ಇದೆ. ನಾನು ಅನಿಸೋ ಪ್ರಕಾರ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಟೈಮ್ ಕೂಡ ಆಗಿತ್ತಲ್ವ, ಈಗ ಮತ್ತೆ ಮತ್ತೆ ಮಾಡೋದಕ್ಕೆ ಆಗಲ್ಲ. ಮತ್ತು ಅದೇನು ಅಷ್ಟೊಂದು ಆಡಾಗಿ ಕೂಡ ಅನ್ನಿಸ್ತಾ ಇರಲಿಲ್ಲ. ಅವಳು ಇರಲಿ ಬಿಡಾಕ ಇದೆ, ಚೆನ್ನಾಗಿದೆ, ಇಷ್ಟನೇ ಇರಲಿ ಅಂತ ಅವಳು ಹೇಳಿದ್ಲು. ಸೊ ಹಾಗಾಗಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಈಗ ಫೈನಲಿ ಅವಳಿಗೆ ಏನೆಲ್ಲ ಇದೆ ಎಲ್ಲ ಆಕ್ಸೆಸರೀಸ್ ಹಾಕೋದು, ಜ್ಯುವೆಲರೀಸ್ ಹಾಕೋದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಇನ್ನೇನು ಟೈಮ್ ಕೂಡ ಆಯಿತು. ನಾನು ಕೂಡ ಇನ್ನೂ ರೆಡಿ ಆಗಿಲ್ಲ. ನಾನು ಕೂಡ ಈಗ ಅವಳಿಗೆಲ್ಲ ಮೇಕಪ್ ಮಾಡಿ ಅದಾದಮೇಲೆ ಫೋಟೋಶೂಟ್ ಎಲ್ಲ ಮಾಡಿಸಿದ್ದೆ. ಅದಾದಮೇಲೆ ಕಳಿಸಿದ್ಮೇಲೆ ನಾನು ರೆಡಿ ಆಗಬೇಕು. ನಾನಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ನನಗಂತೂ ನಿಜ ಒಂದು ಹೇಳಬೇಕಂತ ಅಂದರೆ ಈ ಮೇಕಪ್ ಆರ್ಟಿಸ್ಟ್ ಎಲ್ಲ ಇರ್ತಾರಲ್ಲ, ಅವ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂದರೆ ಅಷ್ಟು ಈಸಿನೇ ಅಲ್ಲ ಈ ಕೆಲಸ. ಯಾರಾದರೂ ಒಬ್ರೊಬ್ರು ಬರ್ತಾನೆ ಇರ್ತಾರೆ, ಡೋರ್ ನಾಕ್ ಮಾಡ್ತಾ ಇರ್ತಾರೆ, ಬಾಗಿಲು ತೆಗಿಬೇಕು, ಅವಳಿಗೆ ಮೇಕಪ್ ಮಾಡಬೇಕು. ಅಪ್ಪ ಎಷ್ಟು ಕಷ್ಟ ಅಂತ ಅನಿಸುತ್ತೆ ಅಂದರೆ ನಿಜ ಕಾಲೆಲ್ಲ ಹೆವಿ ನೋವ್ತಾ ಇರುತ್ತೆ. ಸೊ ನನಗೂ ಕೂಡ ಅದೇ ರೀತಿಯಾಗೇ ಅನ್ನಿಸ್ತು. ನನಗಂತೂ ನಿಜವಾಗ್ಲೂ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಹೆಂಗಪ್ಪ ಮಾಡ್ತಾರೆ, ಎಷ್ಟು ಸಹಿಸ್ಕೊಳ್ಬೇಕಲ್ವ ಮದುವೆ ಮನೆಯಲ್ಲಿ ಅಂತ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಒಂದು ಸಪ್ರೇಟ್ ರೂಮ್ ತೊಗೊಳ್ಬೇಕಾಗಿತ್ತು ನಾವು ಅಂತ ನನಗೆ ಆಮೇಲೆ ಅನ್ನಿಸ್ತು. ನಿಜವಾಗ್ಲೂ ಅಲ್ಲಿ ಮದುಮಗಳು ರೂಮ್ಗೆ ನಾವು ಹೋಗಿದ್ವಿ ಅಲ್ವಾ. ನಾನು ಅಂದ್ಕೊಂಡೆ ಬಿಡಪ್ಪ ಏನು ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಇವನ್ ನಾವು ಆಂಟಿನೂ ಕೂಡ ಹೇಳಿದ್ರು, ಅಂದರೆ ಮೀನಾ ಆಂಟಿ ಕೂಡ ಹೇಳಿದ್ರು, ಇಲ್ಲೇ ಮಾಡಿ ಪರವಾಗಿಲ್ಲ ಅಲ್ವಾ, ಮೇಲೆಲ್ಲ ರಿಲೇಟಿವ್ಸ್ ಬರ್ತಾರೆ, ಅವರೆಲ್ಲ ಇಟ್ಕೊಳ್ತಾರೆ ರೂಮ್ನ, ಇಲ್ಲೇ ಮೇಕಪ್ ಮಾಡಿ ಮುಗಿಸ್ಬಿಟ್ರೆ ಆಗೋಯ್ತಲ್ವ ಅಂತ ಅಂದ್ಬಿಟ್ಟು.
ಅಲ್ಲಿ ನೋಡಿದ್ರೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ಬಾಗಿಲು ತಟ್ತಾನೇ ಇದ್ದರು. ಸೊ ನನಗಂತೂ ನಿಜವಾಗ್ಲೂ ಡೋರ್ ಓಪನ್ ಮಾಡಿ ಸಾಕಾಯಿತು ಅಂತಲೇ ಹೇಳ್ಬೋದು. ಒಂಥರ ಅದೇ ಹೇಳ್ತಾರಲ್ಲ, ಇಲ್ಲಿ ಮೇಕಪ್ ಕೂಡ ಮಾಡಬೇಕು, ಅಲ್ಲಿ ಹೋಗಿ ಯಾರು ಬಂದಿದ್ದಾರೆ ಅಂತ ಕೂಡ ನೋಡಬೇಕು ಅಂತಂದರೆ ನಿಜ ಕಷ್ಟ ಆಗುತ್ತೆ. ದೆನ್ ಅದಾದಮೇಲೆ ಅವ್ರ ಅಮ್ಮ ಅಪ್ಪ ಇಬ್ಬರು ಕೂಡ ಬಂದರು. ಇನ್ನೇನು ರೆಡಿ ಆಯಿತಾ ಅಂತ ಕೇಳೋದಕ್ಕೆ. ಅವಳು ಆಲ್ಮೋಸ್ಟ್ ಅವಳು ಎಲ್ಲ ಕೂಡ ಆಗಿತ್ತು, ಜಸ್ಟ್ ಅವಳಿಗೆ ಜ್ಯುವೆಲರೀಸ್ ಅಷ್ಟೇ ಹಾಕಬೇಕಾಗಿದ್ದು. ಈಗ ಫೈನಲಿ ನಾನು ಜ್ಯುವೆಲರೀಸ್ನೆಲ್ಲ ಹಾಕಿ ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಫೈನಲಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ ಕೂಡ ನೀವು ನೋಡ್ಬೋದು. ಸೊ ಹಾಗೆಯೇ ಒಂದು ಸ್ವಲ್ಪ ಹರಿಬರಿನಲ್ಲೇ ಫೈನಲ್ ಟಚಪ್ ನಡೀತಾ ಇದೆ ಅವಳಿಗೆ. ನನಗಂತೂ ಅದೇ ಹೇಳ್ತಾ ಇದ್ನಲ್ಲ, ಒಂದು ಸ್ವಲ್ಪ ಹರಿಬರಿನಲ್ಲೇ ಬರ್ತಾಯಿದ್ರು ಯಾರಾದ್ರೂ ಒಬ್ರೊಬ್ರು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿತ್ತು. ಅದಾದಮೇಲೆ ಪಾಪ ಅವಳು ಕೂಡ ಏನೂ ತಿಂದಿರಲಿಲ್ಲ. ಅವ್ರು ತೊಗೊಂಡು ಬಂದು ಇಟ್ಟಿದ್ರು ಕೂಡ ಅವಳಿಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ ತಿನ್ನೋದಕ್ಕೆ. ಅವಳು ಬಿಡೋಕೆ ಪರವಾಗಿಲ್ಲ, ನಾನು ನೈಟೇ ಊಟ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಪಾಪ ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ಲು. ನನಗೆ ಅದೇ ಅನ್ನಿಸ್ತಾಯಿತ್ತು, ಇಲ್ಲ ಕಣೆ ಸುಸ್ತಾಗ್ಬಿಡುತ್ತೆ, ತುಂಬ ಜನ ಬರ್ತಾರೆ, ಅದರಲ್ಲೂ ಕೂಡ ರಿಸೆಪ್ಷನಲ್ಲಿ ನಿಂತ್ಕೊಳ್ಬೇಕು ಅಂತಂದರೆ ಒಂದು ಸ್ವಲ್ಪ ಸ್ಟ್ರೆಂತ್ ಬೇಕು ಯಾರಿಗಾನ ಆಗಲಿ, ಇಲ್ಲಾಂದರೆ ಆ ಲೈಟ್ಸಿಗೆ ಅದಕ್ಕೆಲ್ಲ ತುಂಬಾ ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಏನಾದರೂ ತಿನ್ನು ಅಂತ ಹೇಳ್ತದೆ. ಅವಳು ಕೂಡ ಏನೂ ತಿಂದಿರಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ ಪಾಪ, ಇವಾಗ ನಾವಂತೂ ಫೋರ್ಸ್ ಮಾಡಿ ತಿನ್ನು ಅಂತ ಹೇಳೋದಕ್ಕಾಗಲ್ಲ. ಸರಿ, ಅವ್ರ ಅಮ್ಮನೂ ಕೂಡ ಹೇಳ್ತಾನೆ ಇದ್ರು, ಊಟ ಮಾಡು, ತಿನ್ಕೊಂಡ್ಬಿಡು ಏನಾದರೂ ಅಂತ ಅಂದ್ಬಿಟ್ಟು. ಹಂಗೂ ತಂದಿಟ್ಟಿದ್ರು ಕೂಡ ಅವಳು ತಿನ್ನಲಿಲ್ಲ. ಸೊ ಈ ರೀತಿಯಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಮದುವೆ ಮನೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ. ಅವಳು ಕೂಡ ಇದೇ ರೀತಿಯಾಗಿ ಅರ್ಜೆಂಟಲ್ಲೇ ಮೇಕಪ್ ಕೂಡ ಮಾಡಿಸ್ಕೊಳ್ತಾ ಇದ್ಲು. ಒಂಥರ ಯಾರಾದರೂ ಆಗಲಿ ಹೆಣ್ಮಕ್ಳಿಗೆ ಅದೊಂದು ಖುಷಿ ಅಂತೂ ಇದ್ದೇ ಇರುತ್ತೆ. ಅವಳೇ ನೋಡಿಕೊಂಡು ನಿಜ ತುಂಬ ಖುಷಿ ಪಡ್ತಾಯಿದ್ಲು. ನಂಗೆ ಅದೇ ತುಂಬ ಇಷ್ಟ ಆಗಿತ್ತು. ಯಾಕೆಂತಂದರೆ ಮದುವೆ ಎಲ್ಲರೂ ಕೂಡ ಆಗೋದು ಒಂದೇ ಸರಿ, ಅದರಲ್ಲೂ ಆ ಮೇಕಪ್ ಇರುತ್ತೆ ಅಲ್ವಾ, ಅದೊಂಥರ ಕನಸು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ನನ್ನ ಮದುವೆಗೆ ರೆಡಿ ಆಗಬೇಕು, ಈ ರೀತಿ ನಾನು ರೆಡಿ ಆದರೆ ಚೆನ್ನಾಗಿರ್ತೀನ ಅಂತ ಎಲ್ಲರೂ ಕೂಡ ಅಸಂಪ್ಷನ್ ಮಾಡ್ಕೊತಾ ಇರ್ತಾರೆ. ಎಲ್ಲ ಹೆಣ್ಮಕ್ಳು ಕೂಡ ಅಸಂಪ್ಷನ್ ಮಾಡ್ಕೊತಾ ಇರ್ತಾರೆ. ಸೊ ನಾನು ಅದನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಅವಳು ಕೂಡ ಹೇಳಿದ್ಲು, ಅಕ್ಕ ನಾನು ನಿಜ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನ್ಕೊತಾ ಇರಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಕ್ಯೂಟಾಗಿದೆ ಅಂತ. ನನಗೆ ನಿಜವಾಗ್ಲೂ ಅದನ್ನು ಕೇಳಿ ತುಂಬಾ ಖುಷಿ ಆಯಿತು. ಸೊ ನೀವು ಕೂಡ ನೋಡಿ ಆಯಿತಾ, ಜ್ಯುವೆಲರೀಸ್ ಎಲ್ಲ ಹಾಕಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಶಾಲಿನಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ 6:15 ಆಗಿತ್ತು. ಸೊ ಕಂಪ್ಲೀಟ್ ಇವಾಗ ಅವಳಿಗೆ ರೆಡಿ ಮಾಡಿದ್ದಾಗಿದೆ. ಫೋಟೋಗ್ರಾಫರ್ ಕೂಡ ರೆಡಿ ಆಯಿತಾ ಅಂತ ಕೇಳೋದಕ್ಕೆ ಬಂದರು. ಸೊ ಆವಾಗ ಇನ್ನೇನು ಫೋಟೋಸ್ ಎಲ್ಲ ತೊಗೊಳ್ಬೇಕಲ್ವ, ಒಂದಷ್ಟು ಫೋಟೋಸ್ನೆಲ್ಲ ಇಲ್ಲೇ ರೂಮಲ್ಲೇ ಕ್ಲಿಕ್ ಮಾಡಿಕೊಂಡ್ರು. ನಾನು ಕೂಡ ಅವ್ರ ಅಮ್ಮಂಗೆ ರೆಡಿ ಮಾಡಬೇಕಾಗಿತ್ತು. ಸರಿ ಅಂತ ಅವ್ರ ಅಮ್ಮಂಗೆ ಕೂಡ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 6:45 ಆಗೇ ಹೋಯಿತು. ಇನ್ನೇನು ನಾನು ಕೂಡ ಫ್ರೆಶಪ್ ಆಗಿ ರೆಡಿ ಆಗಬೇಕು ಶಾಲಿನಿ ಮದುವೆಗೋಸ್ಕರ. ಸಿಂಪಲಾಗಿ ನಾನು ಕೂಡ ಮೇಕಪ್ ಮಾಡಿಕೊಂಡೆ. ಬಟ್ ನಾನೇನು ಅದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು. ಇನ್ನೇನು ನಮ್ಮಮ್ಮ ನಮ್ಮಪ್ಪ ಅವರೆಲ್ಲ ಬಂದುಬಿಡ್ತಾರೆ ಮದುವೆಗೆ ಅಲ್ವಾ, ಅಂದರೆ ರಿಸೆಪ್ಷನ್ನಿಗೆ. ಅವ್ರ ಜೊತೆ ನಾನು ಕೂಡ ಮನೆಗೆ ಹೊರಡಬೇಕಾಗಿತ್ತು. ಹಾಗಾಗಿ ಬೇಗನೆ ರೆಡಿ ಆಗ್ತಾಯಿದ್ದೀನಿ.
ಹಾಗೆಯೇ ಶಾಲಿನಿ ಅವ್ರ ಅತ್ತೆಗೆ ಹೇಳಿದ್ದೆ ನನ್ನ ಸ್ಯಾರಿ ಕೂಡ ಪ್ಲೀಟ್ಸ್ ಮಾಡಿಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅವರೇನೇ ಎಲ್ಲ ಸ್ಯಾರಿ ಪ್ಲೀಟ್ಸ್ ಮಾಡಿ ಕೊಟ್ಟಿದ್ರು. ಸೊ ದಟ್ ನನಗೂ ಕೂಡ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತಂದಿದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಹಾಗೆಯೇ ಶಾಲಿನಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ಕೊಳ್ತೀನಿ ನೋಡಿ. ಹಾಗೆಯೇ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಈ ರೀತಿಯಾಗಿ ಮೇಕಪ್ ಮಾಡಿದ್ದೀನಿ. ಹಾಗೆಯೇ ಇವಾಗ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. ನಾನು ಕೂಡ ರೆಡಿಯಾಗಿ ಬಂದೆ. ನಾನು ಕೂಡ ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ. ಅದನ್ನು ಕೂಡ ನಾನು ಮುಂದೆ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ಹಾಗೆಯೇ ನಾನು ಮದುವೆಗೆ ನನ್ನ ಶಾಲಿನಿಗೆ ಯಾವುದೆಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ನಮ್ಮ ಅಪ್ಪ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದಮೇಲೆ ಆಮೇಲೆ ಫೋಟೋಸ್ ಎಲ್ಲ ತಗೊಂಡು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇನ್ನೇನಲ್ವಾ ಮನೆಗೆ ಹೊರಡೋದು ಅಷ್ಟೇನೆ. ಸೊ ಈ ರೀತಿಯಾಗಿ ಇತ್ತು. ರಿಸೆಪ್ಷನ್ ಶುರುವಾಗೋ ಅಷ್ಟೊತ್ತಿಗೆ ಟೈಮ್ 8 ಗಂಟೆ ಆಗಿತ್ತು. ತುಂಬ ಜನ ಇದ್ದರು ಅಂತ ಹೇಳ್ಬೋದು, ತುಂಬಾ ರಶ್ ಇದ್ದರು ಅಂತ ಹೇಳ್ಬೋದು. ಸೊ ನನಗೆ ನನ್ನ ಮದುವೆನೇ ನೆನಪಾಗ್ತಾಯಿತ್ತು. ನಮ್ಮ ಮದುವೆನಲ್ಲಿ ಕೂಡ ಅಷ್ಟೇ 8 ಗಂಟೆ ಹಾಗೆ ರಿಸೆಪ್ಷನ್ ಶುರುವಾಗಿದ್ದು ಮುಗಿಯೋ ಅಷ್ಟೊತ್ತಿಗೆ 11 ಗಂಟೆ 11:15 ಆಗೋಗ್ಬಿಟ್ಟಿತ್ತು. ಅಷ್ಟು ಜನ ಇದ್ದರು. ನನಗಂತೂ ನಿಂತು ಸಾಕಾಗ್ಬಿಟ್ಟಿತ್ತು. ಸೊ ಅದಾದಮೇಲೆ ನನ್ನ ತಂಗಿ ಮದುವೆ, ಅವಳ ಮದುವೆನಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀನಿ. ನಾನು ಓಡಾಡಿಕೊಂಡು ಆರಾಮಾಗಿ ಒಂಥರ ಚೆನ್ನಾಗಿತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಅದನ್ನೆಲ್ಲ ನೆನಪಿಸ್ಕೊತಾ ಇರ್ತೀನಿ ನಾನು ಯಾರು ಮದುವೆಗೆ ಹೋದ್ರೂ. ಸೊ ಊಟ ಅಷ್ಟೇ ತುಂಬಾ ಚೆನ್ನಾಗಿತ್ತು. ವೈಡ್ ವೆರೈಟೀಸ್ ಆಫ್ ರೆಸಿಪೀಸ್ನ ಮಾಡಿಸಿದ್ರು. ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲನೂ ಕೂಡ ತುಂಬ ರುಚಿಯಾಗಿತ್ತು. ಸೊ ಇವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸು ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡಿದ್ದೆ ಅಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.